ಹೀಗಾಗಿ ಬಿಜೆಪಿ ಪಾಳಯದಿಂದ ಏನು ಉತ್ತರ ಲಭ್ಯವಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ನ ಸಕಲ ಆರೋಪಗಳಿಗೆ ಬಿಜೆಪಿ ಟಕ್ಕರ್ ಕೊಡ್ಲಿಕ್ಕೆ ಅಭಿವೃದ್ಧಿ ಅನ್ನೋ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ತಾ ಇದೆ. 2014ಕ್ಕೆ ಮೊದಲು ಅಂದ್ರೆ ಮೋದಿ ನೇತೃತ್ವದ ಸರ್ಕಾರ ರಚನೆ ಆಗಲಿಕ್ಕೆ ಮೊದಲು ಕಾಂಗ್ರೆಸ್ ಸರ್ಕಾರದ ಅಡಿ ದೇಶ ಹೇಗಿತ್ತು, ಮೋದಿ ಬಂದ ಬಳಿಕ ಅಂದ್ರೆ 2014ರ ಬಳಿಕ ಭಾರತ ಹೇಗೆ ಬದಲಾಗಿದೆ ಅಂತ ಹೇಳಿ ಸವಿವರವಾಗಿ ಲೆಕ್ಕವನ್ನ ಕೊಟ್ಟಿದೆ ಬಿಜೆಪಿ ಪಾಳಯ. ಆ ಮೂಲಕ ನೀವು ಚುನಾವಣಾ ಬಾಂಡ್ ಬಗ್ಗೆ ಕೇಳಿದ್ರೆ ನಾವು ಅಭಿವೃದ್ಧಿಯ ಬಾಂಡ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಅನ್ನೋ ರೀತಿಯ ಉತ್ತರವನ್ನ ಬಿಜೆಪಿ ಪಾಳಯ ಸಿದ್ಧಪಡಿಸಿ ಇಟ್ಕೊಂಡಿದೆ. ಹಾಗಾದ್ರೆ ಯಾವೆಲ್ಲ ಸಾಧನೆಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ವಿರೋಧ ಪಕ್ಷದ ಮುಂದಿಟ್ಟಿದೆ ಗಮನಿಸ್ತಾ ಹೋಗೋಣ. ಯುಪಿಎ ಅವಧಿಯ ಸಾಧನೆ, ಎನ್ಡಿಎ ಅವಧಿಯ ಸಾಧನೆಯ ಪಟ್ಟಿಯಲ್ಲಿ ಮೊದಲಿಗೆ ಬರ್ತಾ ಇರೋದು ಏರ್ಪೋರ್ಟ್ಗಳು. ಯುಪಿಎ ಅವಧಿಯಲ್ಲಿ ದೇಶದಲ್ಲಿ ಇದ್ದದ್ದು ಕೇವಲ 74 ಏರ್ಪೋರ್ಟ್ಗಳು. ಅದರ ಸಂಖ್ಯೆ ಮೋದಿ ನೇತೃತ್ವದ ಸರ್ಕಾರ ಬಂದ ಮೇಲೆ 149ಕ್ಕೆ ಏರಿಕೆಯಾಗಿದೆ ಅಂತ ಹೇಳಿ ಲೆಕ್ಕವನ್ನ ಕೊಟ್ಟಿದೆ. ಏರ್ಪೋರ್ಟ್ ಆದ ನಂತರದಲ್ಲಿ ರೈಲ್ವೆ ಮಾರ್ಗ ವಿದ್ಯುತೀಕರಣ ಆಗಿದ್ದು ಯುಪಿಎ ಅವಧಿಯಲ್ಲಿ ಒಂದು ದಿನಕ್ಕೆ ಕೇವಲ 1.4 ಕಿಲೋಮೀಟರ್ನಷ್ಟು ಆಗ್ತಾ ಇತ್ತು. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಒಂದು ದಿನಕ್ಕೆ ಸರಿಸುಮಾರು 18 ಕಿಲೋಮೀಟರ್ನಷ್ಟು ವಿದ್ಯುದೀಕರಣ ಆಗ್ತಾ ಇದೆ ಅನ್ನೋ ಅಂಕಿಅಂಶವನ್ನ ಸಾರ್ವಜನಿಕರ ಮುಂದು, ವಿರೋಧ ಪಕ್ಷದ ಮುಂದು ಇಟ್ಟಿದೆ ಎನ್ಡಿಎ. ಇದರ ಜೊತೆಗೆ ಜಲಮಾರ್ಗಗಳ ವಿಚಾರದಲ್ಲಿ ಯುಪಿಎ ಅವಧಿಯಲ್ಲಿ ಸಾಧನೆ ಅಂತ ಕಂಡಿದ್ದು ಕೇವಲ 5 ಆದರೆ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ 111 ಹೊಸ ಜಲಮಾರ್ಗಗಳು ಪ್ರಮುಖವಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುವಂತೆ ನಿರ್ಮಾಣ ಆಗಿದೆ ಅನ್ನೋದು ಮೋದಿ ಬಣದ ವಾದವಾಗಿದೆ. ಇದರ ಜೊತೆಗೆ ರಸ್ತೆ ಕಾಮಗಾರಿಯಲ್ಲಿ ಯುಪಿಎ ಸಾಧಿಸಿದ್ದು ದಿನಕ್ಕೆ ಕೇವಲ 11.6 ಕಿಲೋಮೀಟರ್ನಷ್ಟು ಮಾತ್ರ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇತ್ತು. ಅದೇ ಎನ್ಡಿಎ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ ಪ್ರತಿನಿತ್ಯ 28 ಕಿಲೋಮೀಟರ್ನಷ್ಟು ಹೊಸ ರಸ್ತೆ ನಿರ್ಮಾಣವಾಗ್ತಾ ಇದೆ ಅನ್ನೋ ಲೆಕ್ಕವನ್ನ ಕೊಡ್ತಾ ಇದ್ದಾರೆ ಎನ್ಡಿಎ ಸದಸ್ಯರು. ಮತ್ತೊಂದು ಕಡೆ ನೀರಾವರಿ ವಿಚಾರದಲ್ಲಿ ಯುಪಿಎ ಸಾಧನೆ ಅಂತ ಮಾಡಿದ್ದು 40 ಲಕ್ಷ ಎಕರೆಗೆ ಮಾತ್ರ ನೀರಾವರಿಯನ್ನ ಒದಗಿಸಲಿಕ್ಕೆ ಸಾಧ್ಯವಾಗಿತ್ತು. ಆದರೆ ಅದೇ ಮೋದಿ ಸರ್ಕಾರ ಬಂದ ನಂತರದಲ್ಲಿ 90 ಲಕ್ಷ ಎಕರೆಗೆ ನೀರಾವರಿ ಯೋಜನೆಗಳನ್ನು, ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಅನ್ನೋ ಲೆಕ್ಕವನ್ನು ಇಟ್ಟಿದ್ದಾರೆ. ಇನ್ನು ಸೌರಶಕ್ತಿ, ಸೋಲಾರ್ ಎನರ್ಜಿ ಬಹುತೇಕ ಪ್ರತಿ ಬಾರಿಯ ಬಜೆಟ್ನಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪವಾಗ್ತಲೇ ಇರುತ್ತೆ. ಹೊಸ ಯೋಜನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವ ಆಗ್ತಾ ಇದೆ. ಸೌರಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌರಶಕ್ತಿ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಯುಪಿಎ ಸಾಧನೆ ಇದ್ದದ್ದನ್ನು ಅಂಕಿಅಂಶದ ಪ್ರಕಾರ ಗಮನಿಸೋದೇ ಆದರೆ ಕೇವಲ 2.6 ಗಿಗಾವ್ಯಾಟ್ನಷ್ಟು ಇತ್ತು. ಅದೇ ಮೋದಿ ನೇತೃತ್ವದ ಸರ್ಕಾರ ಬಂದಾಗ 74 ಗಿಗಾವ್ಯಾಟ್ನಷ್ಟು ಸಾಮರ್ಥ್ಯ ಸೌರಶಕ್ತಿ ವಲಯದಲ್ಲಿ ಹೊಂದಿದೆ ಭಾರತ ಅನ್ನೋ ಲೆಕ್ಕ. ಮೆಟ್ರೋ ಸೌಲಭ್ಯದಲ್ಲೂ ಕೂಡ ಕಂಪ್ಯಾರಿಟಿವ್ ನಂಬರ್ಗಳನ್ನು ಅನೌನ್ಸ್ ಮಾಡಲಾಗಿದೆ. 5 ನಗರಗಳಿಗೆ ಮಾತ್ರ ಮೆಟ್ರೋ ಯೋಜನೆಯ ಫಲ ಸಿಕ್ಕಿತ್ತು ಯುಪಿಎ ಅವಧಿಯಲ್ಲಿ. ಇದೀಗ ಎನ್ಡಿಎ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ 21 ನಗರಗಳಲ್ಲಿ ಮೆಟ್ರೋ ಸೌಲಭ್ಯವನ್ನ ಜನ ಪಡೆದುಕೊಳ್ತಿದ್ದಾರೆ. ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಸೇವೆಗೆ ಬಹಳ ಅನುಕೂಲವಾಗುವ ಈ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಚಾರದಲ್ಲಿ ಯುಪಿಎ ಅವಧಿ ಇದ್ದ ಸಂದರ್ಭದಲ್ಲಿ 6577 ಕಿಲೋಮೀಟರ್ನಷ್ಟೇ ಆಗಿತ್ತು. ಈಗ 6.8 ಲಕ್ಷ ಕಿಲೋಮೀಟರ್. ನೋಡಿ, ಸಾವಿರದ ಲೆಕ್ಕದಲ್ಲಿ ಯುಪಿಎ ಅವಧಿಯಲ್ಲಿ, ಲಕ್ಷದ ಲೆಕ್ಕದಲ್ಲಿ ಎನ್ಡಿಎ ನೇತೃತ್ವದ ಸರ್ಕಾರ ಬಂದಾಗ ಆಗಿದೆ ಅನ್ನೋ ಲೆಕ್ಕವನ್ನ ಎಲೆಕ್ಟೋರಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರು ವಹಿಸ್ತಾ ಇರುವ ಆರೋಪಗಳಿಗೆ ಉತ್ತರವನ್ನ ನೀಡೋ ಪ್ರಯತ್ನವನ್ನ ಮಾಡ್ತಾ ಇದೆ ಎನ್ಡಿಎ. ಇದಿಷ್ಟು ಚುನಾವಣಾ ಜಿದ್ದಾಜಿದ್ದಿನ ಲೆಕ್ಕಾಚಾರಗಳಾದ್ರೆ ಇನ್ನು ಕೆಲ ಅಚ್ಚರಿಯ ಅಭ್ಯರ್ಥಿಗಳು ಕೂಡ ಈ ಬಾರಿ ಚುನಾವಣಾ ಕಣವನ್ನ ಪ್ರವೇಶ ಮಾಡ್ತಿದ್ದಾರೆ. ಕೆಲವರು ಮರುಪ್ರವೇಶ ಮಾಡ್ತಿದ್ದಾರೆ. ಆ ಸಾಲಿಗೆ ಸೇರ್ತಾ ಇದ್ದಾರೆ ಬಾಲಿವುಡ್ನ ಖ್ಯಾತ ನಟ ಗೋವಿಂದ. ಸುದೀರ್ಘ ಸಮಯದ ನಂತರ ಇದೀಗ ತಮ್ಮ ರಾಜಕೀಯ ಜೀವನದ ಮತ್ತೊಂದು ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ದಾರೆ ರಾಜಕೀಯಕ್ಕೆ ರೀ ಎಂಟ್ರಿ ಕೊಡುವ ಮೂಲಕ. ಇವತ್ತು ಗೋವಿಂದ ಅವರು ಶಿವಸೇನೆ
ಶಿಂಧೆ ಬಣದ ಶಿವಸೇನೆಯನ್ನ ಸೇರ್ಪಡೆಗೊಂಡಿದ್ದಾರೆ. ಕಳೆದ ವಾರ ಗೋವಿಂದ ಅವರು ಸಿಎಂ ಏಕನಾಥ್ ಶಿಂದೆ ಅವರನ್ನ ಭೇಟಿ ಮಾಡಿದ್ರು. ಕಳೆದ ಅವಧಿಯಲ್ಲಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅವರ ರಾಜಕೀಯ ಜೀವನದ ಹಿಂದಿನ ಇನ್ನಿಂಗ್ಸ್ನಲ್ಲಿ ಇದೀಗ ಏಕನಾಥ್ ಶಿಂದೆ ಬಣದ ಶಿವಸೇನೆಗೆ ಸೇರ್ಪಡೆಯಾಗಿದ್ದಾರೆ. ಇದೀಗ ಶಿವಸೇನೆ ನಾಯಕರಾಗಿ ಲೋಕಸಭೆ ಟಿಕೆಟ್ ಅನ್ನ ಪಡೆದುಕೊಳ್ಳೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ತಮ್ಮ ರಾಜಕೀಯ ಮರು ಎಂಟ್ರಿ ಬಗ್ಗೆ ಗೋವಿಂದ ಅವರು ಮಾತನಾಡಿದ್ದಾರೆ, ಗಮನಿಸೋಣ. 2004 से 9 तक में था, फिर मतलब के पॉलिटिक्स में 4 से 9 था और वो 14वीं लोकसभा थी. ये कमाल का इत्तेफाक है. इत्तेफाक नहीं, ये सत्य है, सच का. ये 14वीं लोकसभा थी. उसके 14 वर्ष बाद मैं आज पुनः मैं आया हूँ इस जगह पे. ಗೋವಿಂದ ಅವರ ರಾಜಕೀಯ ಜೀವನದ ಟ್ರ್ಯಾಕ್ ರೆಕಾರ್ಡ್ ಅನ್ನು ಒಮ್ಮೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಇದೀಗ ಮರು ಎಂಟ್ರಿ ಪಡೆದಿದ್ದಾರೆ ಗೋವಿಂದ ಅವರು ರಾಜಕೀಯ ಅಖಾಡಕ್ಕೆ. ವಾಯವ್ಯ ಮುಂಬೈನಿಂದ ಗೋವಿಂದ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಶಿವಸೇನೆಯ ಅಭ್ಯರ್ಥಿಯಾಗಿ. ಉದ್ಧವ್ ಬಣದ ಅಮೋಲ್ ಕಾಟಿಕರ್ ವಿರುದ್ಧ ಸ್ಪರ್ಧೆಗೆ ಇಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗೋದು ಬಾಕಿ ಇದೆ. ಆದರೆ ಅಮೋಲ್ ಅವರ ವಿರುದ್ಧವಾಗಿ ಗೋವಿಂದ ಅವರನ್ನ ಕಣಕ್ಕಿಳಿಸಬಹುದು ವಾಯವ್ಯ ಮುಂಬೈ ಲೋಕಸಭಾ ಕ್ಷೇತ್ರದಿಂದ ಅನ್ನೋ ಚರ್ಚೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಬಾಲಿವುಡ್ ನಟ ಗೋವಿಂದ ಅವರಿಗೆ ರಾಜಕೀಯ ಇದು ಹೊಸದಲ್ಲ. 2004ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಗೋವಿಂದ ಅವರು ಎಂಟ್ರಿಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ನಿಂದ ಗೆದ್ದು ಸಂಸತ್ ಪ್ರವೇಶವನ್ನ ಮಾಡಿ ಸಂಸತ್ ಸದಸ್ಯನಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ ಅನುಭವ ಗೋವಿಂದ ಅವರಿಗಿದೆ. ಉತ್ತರ ಮುಂಬೈನಿಂದ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ರು ಗೋವಿಂದ ಅವರು. ಬಿಜೆಪಿಯ ರಾಮ್ ನಾಯಕ್, ಹಿಂದೆ ಕೇಂದ್ರ ಸಚಿವರಾಗಿದ್ದಂತಹ ರಾಮ್ ನಾಯಕ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಅವರನ್ನ ಸೋಲಿಸಿದ್ರು. ಆ ಸಂದರ್ಭದಲ್ಲಿ ಸ್ಟಾರ್ ನಟರ ಪಟ್ಟಿಯಲ್ಲಿ ಗುರುತಿಸಿಕೊಳ್ತಾ ಇದ್ದ ಗೋವಿಂದ ಅವರು. ಅದಾದ ನಂತರದಲ್ಲಿ 2008ನೇ ಇಸ್ವಿಯಲ್ಲಿ ವೈಯಕ್ತಿಕ ಕಾರಣಕ್ಕೆ ರಾಜಕೀಯದಿಂದ ಹೊರಬಂದ್ರು. ಇದೀಗ ಮತ್ತೊಂದು ಅವಧಿಗೆ ತಮ್ಮ ರಾಜಕೀಯ ಅದೃಷ್ಟ ಪರೀಕ್ಷೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಗೋವಿಂದ ಅವರು. ಹೀಗಾಗಿ ಮುಂದೆ ಅವರು ಅಧಿಕೃತವಾಗಿ ಇನ್ ಕೇಸ್ ಏನಾದರೂ ಲೋಕಸಭಾ ಅಖಾಡಕ್ಕೆ ಅಭ್ಯರ್ಥಿಯಾಗಿ ಧುಮುಕಿದ್ರೆ ಹಿಂದೆ ಇದ್ದ ಲಕ್ಕೆ ಈ ಬಾರಿ ಕೂಡ ಕುಲಾಯಿಸುತ್ತಾ ಕಾದ್ ನೋಡೋಣ. ಇನ್ನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಹೊಸದೊಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾವಾಗಲೇ ಚುನಾವಣಾ ಬಾಂಡ್ ವಿಚಾರದಲ್ಲಿ ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್ ಪಕ್ಷ ನೇರವಾಗಿ ಮೋದಿ ಅವರ ವಿರುದ್ಧವಾಗಿ ಈ ತನಿಖಾ ಸಂಸ್ಥೆಗಳ ವಿಚಾರದಲ್ಲಿ ಪ್ರಶ್ನೆ ಮಾಡೋದನ್ನ ಗಮನಿಸಿದ್ವಿ. ಇಡಿ, ಐಟಿ ಇತ್ಯಾದಿ ತನಿಖಾ ಸಂಸ್ಥೆಗಳು ಚಿಕ್ಕ ವಿಚಾರಕ್ಕೂ ಕೂಡ ವಿರೋಧ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಮಾಡುತ್ತೆ. ಕೇಂದ್ರ ಸರ್ಕಾರ ತನ್ನ ಕೈಗೊಂಬೆಯಾಗಿಸಿಕೊಂಡಿದೆ ತನಿಖಾ ಸಂಸ್ಥೆಗಳನ್ನ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ರು. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲೂ ಕೂಡ ಇದೆ ಮೋದಿ ಅವರ ಈ ಹೊಸ ಸಂದೇಶ. ಭ್ರಷ್ಟರು ಬಡವರಿಂದ ಲೂಟಿ ಮಾಡ್ತಾರೆ, ಆ ಹಣವನ್ನ ಇಡಿ ತನ್ನ ವಶಕ್ಕೆ ಪಡೆದಿರುತ್ತೆ. ವಶಕ್ಕೆ ಪಡೆದ ಆಸ್ತಿಯನ್ನ ಜನರಿಗೆ ವಾಪಸ್ ಕೊಡ್ಲಿಕ್ಕೆ ಇದೀಗ ಕಾನೂನು ಮಾರ್ಗ ಯಾವುದಿದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಹುಡುಕ್ತಿದೆಯಂತೆ. ಪಶ್ಚಿಮ ಬಂಗಾಳ ಸರ್ಕಾರ ಬಡವರಿಂದ ಲೂಟಿ ಮಾಡಿರುವ 3,000 ಕೋಟಿ ಹಣವನ್ನ ಬಡವರಿಗೇನೇ ವಾಪಸ್ ಕೊಡೋ ಕೆಲಸವನ್ನ ನಾನು ಮಾಡ್ತಿದ್ದೇನೆ ಅಂತ ಹೇಳಿ ತಿಳಿಸಿದ್ದಾರೆ ಮೋದಿ. ಆ ಮೂಲಕ ರಾಬಿನ್ ಹುಡ್, ನೀವು ಈ ಕಥೆಯನ್ನ ಕೇಳಿರ್ತೀರಿ ಬಹುಶಃ. ಶ್ರೀಮಂತರಿಂದ, ವ್ಯಾಪಾರಿಗಳಿಂದ ಹಣವನ್ನ ದೋಚಿ ಅದನ್ನ ಬಡವರಿಗೆ ಕೊಡ್ತಾ ಇದ್ದಾತ ರಾಬಿನ್ ಹುಡ್ ಅನ್ನೋದು ಆ ಕಥೆಗಳಲ್ಲಿ ಕೇಳೋಕ್ ಸಿಕ್ಕಿರುವ ವಿಚಾರ. ಮೋದಿ ಕೂಡ ಈಗಿನ ದಿನಮಾನದ ರಾಬಿನ್ ಹುಡ್ ಆಗ್ತಿದ್ದಾರೆ